ಹಾಯ್ ಗಾಯ್ಸ್, ಇವತ್ತು ಬ್ಯಾಚುಲರ್ಸ್ ಚಿಕನ್ ಗ್ರೇವಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೇನೆ ನಿನಗೆ ಇಂಗ್ರೀಡಿಯೆಂಟ್ಸ್ ಕುಕ್ಕರಲ್ಲಿ ಮಾಡ್ಬೋದು, ಇಲ್ಲ ತಪ್ಪಲೆಯಲ್ಲಿ ಮಾಡಬಹುದು. ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿ. ಬ್ಯಾಚುಲರ್ಸ್ ಅಲ್ವಾ. ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್. ಚಿಕನ್ ಗ್ರೇವಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಈರುಳ್ಳಿ ಒಂದು 4 ಸ್ಲೈಸಾಗಿ ಕಟ್ ಮಾಡ್ಕೋಬೇಕು, ಕೊತ್ತಂಬರಿ ಸ್ವಲ್ಪ, ಟೊಮಟೊ ಒಂದು 4, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಚಿಕನ್ ಮಸಾಲ 2, ಗರಂ ಮಸಾಲ 1, ಆಫ್ ಕರ್ಡ್. ಅದಾದಮೇಲೆ ಚಿಕನ್ನ ಈ ಥರ ತೊಳೆದು ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಖಾರದ ಪುಡಿ ಅಂತ ಹೇಳೋದು. ಅದಾದಮೇಲೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಅದು ಹೇಗೆ ಅಂತ ನಾನು ಮಾಡ್ತಾ ಹೇಳ್ಕೊಡ್ತೀನಿ, ಬನ್ನಿ. ಬಾಣಲಿ ಸ್ವಲ್ಪ ಕಾಯಬೇಕು ಗೈಸ್. ಬಾಣಲಿಲ್ಲ, ಅದು ಕುಕ್ಕರ್. ಕುಕ್ಕರಲ್ಲಿ ಮಾಡ್ಬೋದು, ಇಲ್ಲ ತಪ್ಪಲೆಯಲ್ಲಿ ಮಾಡ್ಬೋದು. ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿ. ಬ್ಯಾಚುಲರ್ಸ್ ಅಲ್ವಾ, ಹೇಗಾದರೂ ನಡೆಯುತ್ತೆ. ಕುಕ್ಕರ್ ಕಾಯ್ದಿದ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡಿ ಗೈಸ್. ಇದು ಹಳ್ಳಿ ಕಡೆ ನಾಟಿ ಬೆಣ್ಣೆ ತುಪ್ಪ. ಇದು ನಮ್ಮ ತಂಗಿ ಊರಿಂದ ತೊಗೊಬಂದಿದ್ದು. ಸೊ ಅದೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಬರುತ್ತೆ ಗೈಸ್. ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬ್ರೌನಿಶ್ ಆಗುವಂಥ ಫ್ರೈ ಮಾಡ್ಕೊಬೇಕು ಗೈಸ್. ಅದು ಈರುಳ್ಳಿಯಲ್ಲಿರೋ ಜಿಡ್ ಸ್ಮೆಲ್ಲು ಅದೆಲ್ಲ ಹೋಗಬೇಕು. ಅದಕ್ಕೆ ಚಿಕನ್ ಮಸಾಲ, ಕಮ್ಮಿ ಹಾಕೊಂಡ್ರು ಪರವಾಗಿಲ್ಲ ಗೈಸ್, ಆಮೇಲೆ ಸ್ವಲ್ಪ ಹಾಕೋಬೋದು. ಸೊ ಕ್ಲೀನಾಗಿ ಮಿಕ್ಸ್ ಆಗಲಿ ಅನ್ನೋ ಒಂದು ಸ್ವಲ್ಪ ಹಾಕ್ತೀನಿ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಗೈಸ್. ಒಂದು 1/4 ಸ್ಪೂನ್. ಜಾಸ್ತಿ ಹಾಕ್ಕೊಂಡ್ರೆ ಕೈ ಅನಿಸುತ್ತೆ, ಕಮ್ಮಿ ಆದರೆ ಏನಾಗಲ್ಲ ಗೈಸ್. ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಳ್ಳಿ ಗೈಸ್, ಯಾಕಂದರೆ ಸ್ಮೆಲ್ ಬರಬಾರ್ದು ಮಾಂಸ ಅಂತ ಅಷ್ಟೇ. ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ. ಅದೇನೇ ಭಯ ಆಗುತ್ತೆ ಎಲ್ಲಿ ಮತ್ತೆ ಸಾಂಬಾರು ಥರ ಆಗ್ಬಾರ್ದು ಅಂತ. ಅದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು, ಅಂದರೆ ಉಪ್ಪಿನ ಥರ ಹಾಕೋಬೇಡಿ, ರುಚಿಗೆ ತಕ್ಕಷ್ಟು ಮಾಂಸಕ್ಕೆ ಹಿಡಿಯಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಖಾರ ತಿನ್ನೋದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಾರ್ಮಲ್ ಆಗಿರೋದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಿಮ್ಮ ಅನುಕೂಲ ತಕ್ಕಂಗೆ ಹಾಕೊಬೋದು ಖಾರ. ಅಚ್ಚು ಕನ್ನಡದಲ್ಲಿ ಮಾತಾಡ್ತಾ ಇದೆಯಲ್ಲ, ನಾವು ಗೊತ್ತಲ್ಲ ಏನು ಅಷ್ಟೇ ಕನ್ನಡ ಇರೋರೆಲ್ಲ ಏನು ಹುಡುಗವರ ಮಾತದೇ ಹೇಳಿಲ್ಲ. ನಮ್ಮ ಭಾಷೆನ ಯಾವತ್ತು ಮೇಲೆ ಸ್ಥಾಪನೆ ಮಾಡಬೇಕು. ಆಮೇಲೆ ಉಪ್ಪು ಹಾಕ್ಕೊಳ್ಳಿ ಗೈಸ್. ಇವಾಗಲೇ ಹಾಕೋದು ಚಿಕನ್ಗೆ ಹಿಡಿಯೋಕ್ಕೆ ಅಂತ ಹೇಳು. ಚಿಕನ್ಗೆ ಉಪ್ಪು ಹಿಡಿಬೇಕಾಗುತ್ತಲ್ವ, ಸೊ ಅದಕ್ಕೋಸ್ಕರ ಕಮ್ಮಿ ಆದರೂ ಕೂಡ ಲಾಸ್ಟಲ್ಲಿ ಹಾಕೋಬೋದು. ಚಿಕನ್ಗೆ ಉಪ್ಪೇ ಹಿಡ್ದಿಲ್ಲ ಅಂದರೆ ಚಿಕನ್ ಗ್ರೇವಿ ಮಾಡಿದ್ದು ವೇಸ್ಟ್ ಗೈಸ್. ಈ ಎಣ್ಣೆಗೆಲ್ಲ ಸೇರಿ ಹಿಂಗೆ ಮಾಡ್ಕೊಳ್ಳೋಣ. ಓ ಎಸ್, ಅಬ್ಸಲ್ಯೂಟ್ಲಿ. ಏನು ಕೈ ಇರುತ್ತೆ, ಕಟ್ ಮಾಡೋದಿಲ್ಲ ಅಂದ್ರೆ ಅಲ್ಲೇ ಇರೋದು ಸಿಸರ್ಸ್. ಪಾ ಇದಕ್ಕೆ ಗಬ್ಬು ಅನ್ನೋದು ಸಾಕು ಬಿಡೋ.
ಒಂದು ಕಾಲು ಭಾಗ ಮೊಸರು ಪ್ಯಾಕೆಟ್ ಹಾಕ್ಕೊಳ್ಳಿ ಗೈಸ್, ಯಾಕೆಂದರೆ ಮಾಂಸ ಬೆಂದಾಗ ಸ್ವಲ್ಪ ಸಾಫ್ಟಾಗಿರುತ್ತೆ ಬಟ್ ಮ್ಯಾರಿನೇಟ್ ಆಗಕ್ಕ. ಟೇಸ್ಟು ಕೂಡ ಸ್ವಲ್ಪ ಸ್ಪೈಸಿ ಆ್ಯಂಡ್ ಚೆನ್ನಾಗಿರುತ್ತೆ ಗೈಸ್. ಒಂದ್ಸತಿ ಟ್ರೈ ಮಾಡಿ, ಯಾವ್ದಾದ್ರು ಟ್ರೈ ಮಾಡಿ ನೀವು. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್. ಕಮೆಂಟ್ ಎಷ್ಟು ಜನ ಬ್ಯಾಚುಲರ್ಸ್ ಇದ್ದೀರಾ ಅಂತ ಇದರಲ್ಲೇ ಗೊತ್ತಾಗುತ್ತೆ ಗೈಸ್. ಲೆಟ್ಸ್ ಗೋ. ಉಳಿದಿರುವಂತಹ ಗದಿಯಾದ ಚಿಕನ್, ಬೇಯಿಸ್ತಿರೋ ಚಿಕನ್ ಇವಾಗ ಮಸಾಲೆಗೆ ಹಾಕೋಬೇಕು ಗೈಸ್ ಕ್ಲೀನಾಗಿ. ಕ್ಲೀನಾಗಿ ಮಸಾಲೆ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋಬೇಕು ಲೈಟಾಗಿ. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಕಲ್ಲೇನೆ? ಇನ್ನೇನು ಇಂತೂ ಚಿಕನ್ ಗ್ರೇವಿ ರೆಡಿಯಾಗಿದೆ ಗೈಸ್. ಬ್ಯಾಚುಲರ್ಸ್ ಚಿಕನ್ ಗ್ರೇವಿ, ಸೆಮಿ ಗ್ರೇವಿ. ಘಮ 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 ಅಂತ ಇದೆ ಗಾಯ್ಸ್. ಘಮ ಘಮ ಅಂದಿಲ್ಲ ಅಂದ್ರೆ ಹಂಗೆ ಹೇಳ್ಬೇಕು ಗೈಸ್ ವಿಡಿಯೋದಲ್ಲಿ. ಫ್ಯಾಕ್ಟ್, ರಿಯಾಲಿಟಿ ಆಫ್ ಟಾಕ್, ಬ್ಯಾಕ್ ಟಾಕ್ಸ್. ಎಸ್, ನೋಡ್ಬೋದು ಗೈಸ್, ಕಲರ್ ಇದೆ ಅಂತ, ಟೇಸ್ಟ್ ಇದೆ ಅಂತ ಅಲ್ಲ, ಏನೋ ಹೇಳೋಕ್ಕೋದೆ ಫ್ಲೋಲ್ಲಿ ಮಿಸ್ ಆಗಿಬಿಟ್ಟು ಗೈಸ್. ಅದ್ಭುತ ಗೈಸ್. ಚೆನ್ನಾಗಿ ನಿಮ್ಗೆ ಯಾವ್ಯಾವ ಮೇಲೆ ಏನು ಕೋಪ ಇರುತ್ತೆ ಗೈಸ್ ಎಲ್ಲ ಈ ಕೊತ್ತಂಬರಿ ಮೇಲೆ ತಿಳಿಸ್ಕೊಟ್ರಿ ಗೈಸ್. ಇರ್ತಾರಲ್ಲ ನಿಮ್ಮ ಶತ್ರುಗಳು, ಅದೆಲ್ಲ ಕೊಚ್ಚಬೇಕು, ಜಜ್ಜಬೇಕು, ಅದನ್ನೆಲ್ಲ ಇಲ್ಲಿ ತಿಳಿಸ್ಕೊಬಿಟ್ರಿ. ಹಿಂಗೂ ಕೊತ್ತಂಬರಿ ಕಟ್ ಮಾಡ್ತಾರಾ? ಅಲ್ವಾ? ಗಜಕ್ 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 ಡಿಸೈನ್ಗೆ ಹಾಕೋದು ಗೈಸ್. ಇದು ಬೇರೆ ಏನಕ್ಕೂ ಇಲ್ಲ, ಎಲ್ಲ ಹೇಳ್ತಾರೆ. ಟೇಸ್ಟ್ ಸಿಗುತ್ತೆ, ಅದು ಸಿಗುತ್ತೆ, ಬಾಯಿಗೆ ಸಿಗುತ್ತೆ ಗೈಸ್, ಅಷ್ಟೇ ಗೈಸ್. ಚಿಕನ್ ಟೇಸ್ಟ್ ಮಾಡೋ ಸಮಯ. ಸೂಪರ್ ಆಗಿದೆ ಗೈಸ್. ಬ್ಯಾಚುಲರ್ಸ್ ಎಲ್ಲ ಒಂದ್ಸತಿ ಟ್ರೈ ಮಾಡ್ತೀನಿ. ಅಲ್ಟಿಮೇಟಾಗಿ ಬಂದಿದೆ ಗೈಸ್. ಒಂದು ಸ್ವಲ್ಪ ಮಾಂಸ ಬೇಯಬೇಕಾಯಿತು ಗೈಸ್, ಸ್ವಲ್ಪ